ವೀಕ್ಷಕರೇ, ಇವತ್ತು ನಾವು ಸುಳ್ಯದ ಜಟ್ಟಿಪ್ಪಳ ರಸ್ತೆಯಲ್ಲಿದ್ದೇವೆ. ಜಟ್ಟಿಪ್ಪಳದಲ್ಲಿರುವಂಥ ವೇಶ್ವ ಕಾಂಪ್ಲೆಕ್ಸ್ನಲ್ಲಿ ಇವತ್ತು ಅನಂತರಾಜ್ ಮಾಯ್ಪನ ಹಾಗೆ ಶ್ರೀಮತಿ ಧನ್ಯಾರವರ ಮಾಲಕತ್ವದ ರಿಷಿ ಫ್ಯಾನ್ಸಿ ಆ್ಯಂಡ್ ಟಾಯ್ಸ್ ಈ ಒಂದು ಮಳಿಗೆ ಇದರ ಶುಭಾರಂಭಗೊಳ್ತಾ ಇದೆ. ಸೊ ಈ ಒಂದು ಶುಭಾರಂಭ ಇನ್ನೇನು ಆಗಬೇಕಷ್ಟೇ. ಈಗಾಗಲೇ ಗಣ್ಯ ಅತಿಥಿಗಳು ಬಂದು ಸೇರ್ಕೊಂಡಿದ್ದಾರೆ. ಬನ್ನಿ, ಯಾವ ರೀತಿಯಾಗಿ ಈ ಒಂದು ಶಾಪ್ ಇದೆ ಮತ್ತು ಈ ಶಾಪಿನ ಒಂದು ಉದ್ಘಾಟನಾ ಸಮಾರಂಭ ಹೇಗೆ ನಡೀತಿದೆ ಬನ್ನಿ ನೋಡ್ಕೊಂಡು ಬರೋಣ. ಬೆಂಗಳೂರಲ್ಲಿ ಸಾಧಾರಣ ರಾಜರಾಜೇಶ್ವರಿ ನಗರ ಹತ್ರ ಹೋಗ್ತಾ ಇರಬೇಕಾದ್ರೆ ನನ್ನ ಒಟ್ಟಿಗಿದ್ದವ್ರು ಯಾರೋ ಹೇಳ್ತಾ ಇದ್ರು, ಸುಳ್ಯದಿಂದ ಒಬ್ಬರು ಇಲ್ಲಿ ಮ್ಯಾಂಗ್ಳೂರ್ ಸ್ಟೋರ್ಸ್ ಅಂತೇಳಿ ಚಿಕ್ಕದಾಗಿ ಶುರು ಮಾಡಿ ಒಂದು 2 ಪಟ್ಟು ದೊಡ್ಡದು ಮಾಡಿದ್ರು ಅಂತೇಳಿ. ಸಾಧಾರಣ ಬೆಂಗಳೂರಲ್ಲಿ ಇದ್ದವ್ರಿಗೆ ಗೊತ್ತಿದೆ. ಮ್ಯಾಂಗ್ಳೂರ್ ಸ್ಟೋರ್ಸ್ ಅಂತ ಹೇಳಿದ ಕೂಡಲೇ ಅಲ್ಲಿಗೆ ಅದಕ್ಕೊಂದು ಪ್ರಾಮುಖ್ಯತೆ ಬರ್ತದೆ. ಅಲ್ಲಿ ಎಲ್ಲರೂ ಏನೇ ಮಂಗಳೂರಿದು ನಮ್ಮ ಊಟದ ಫುಡ್ ಪ್ರಾಡಕ್ಟ್ಸ್ಗಳು ಏನೇ ಬೇಕಿದ್ರೂ ಮಂಗಳೂರು ಸ್ಟೋರ್ಸಿಗೆ ಹೋಗಿ ತೊಗೊಳ್ಳುವಂಥದ್ದು ಒಂದು ಪದ್ಧತಿ ಇದೆ ಅಲ್ಲಿ. ಸೊ ಯಾರು ಮಾಡ್ತಾಯಿದ್ರು ಅಂತ ನನಗೆ ಗೊತ್ತಿರಲಿಲ್ಲ. ಇತ್ತೀಚೆಗೆ ಒಂದು 2-3 ದಿನದ ಹಿಂದೆ ಒಂದಿಬ್ಬರು ಬಂದಿದ್ದರು, ನಮ್ಮ ಅನಂತರಾಜ್ ಮತ್ತು ಶರತ್ ಅವರು. ಸರ್ ನನಗೆ ಆಗ ಇಂಟ್ರಡ್ಯೂಸ್ ಮಾಡಿ, ನಿಮಗೆ ಅವತ್ತು ನಾವು ಹೇಳಿದೆ ಅಲ್ಲ ಸರ್, ಮಂಗಳೂರು ಸ್ಟೋರ್ ಅಂತೇಳಿ ಬೆಂಗಳೂರಲ್ಲಿ ಮಾಡಿದ್ರು ಅಂತೇಳಿ, ಅದು ಇವರೇ ಈಗ ಸುಳ್ಯದಲ್ಲೊಂದು ಪ್ರಾರಂಭ ಮಾಡ್ತಾ ಇದ್ದಾರೆ. ನನಗೊಂದು ಆಶ್ಚರ್ಯ ಆದರೆ ಸುಳ್ಯದಲ್ಲಿ ಮಂಗಳೂರು ಸ್ಟೋರ್ ಯಾಕೆ ಅಂತೇಳಿ ಒಂದು ಇದಿತ್ತು. ಯಾವ ಸ್ಟೋರ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿರಲಿಲ್ಲ. ಮತ್ತು ಅವ್ರು ಹೇಳಿದರು ನನಗೆ, ಹೀಗೀಗೆ ನಾವು ಈಗ ವಾಪಸ್ ಊರಿಗೆ ಬಂದಿದ್ದೇವೆ, ಬಂದು ಇಲ್ಲೊಂದು ಫ್ಯಾನ್ಸಿ ಸ್ಟೋರನ್ನೊಂದು ಸೆಟಪ್ ಮಾಡ್ತಾಯಿದ್ದೇವೆ, ಒಟ್ಟಿಗೆ ಟಾಯ್ಸ್ ಇದೆಲ್ಲ ಸಿಗ್ತದೆ ಅಂತೇಳಿ. ಸೊ ಖುಷಿಯಲ್ಲಿ ಒಪ್ಪಿದೆ. ಖುಷಿ ಆಯಿತು. ಯಾಕೆ ಅಂತ ಹೇಳಿದರೆ, ಇವತ್ತು ಬಹುಶಃ ನಮ್ಮ ತಾತನವ್ರು ಇರ್ತಾಯಿದ್ರೆ ಇವರನ್ನು ಭಾರಿ ಅಪ್ರಿಷಿಯೇಟ್ ಮಾಡಿರ್ತಾಯಿದ್ರು. ಯಾಕೆ ಅಂತ ಹೇಳಿದರೆ, ನಾನು ಚಿಕ್ಕದ್ರಿಂದ ಇರಬೇಕಾದ್ರೂ ನನಗೆ ಒಂದೇ ಹೇಳಿದ್ದು, ನೀನು ಎಷ್ಟು ಬೇಕಿದ್ರೂ ಹೊರಗೆ ಹೋಗು, ಕಲ್ತದನ್ನೆಲ್ಲ ವಾಪಸ್ಸು ನಮ್ಮ ಊರಿಗೆ ತಂದು ಅಲ್ಲಿ ಅದನ್ನು ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥದ್ದು. ಸೊ ಆ ಒಂದು ಮಾರ್ಗದರ್ಶನದಲ್ಲಿ ನೀವು ಅದಕ್ಕೆ ಸೇರ್ತೀರಾ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಿನ ಕಾಲದಲ್ಲಿ ಆನ್ಲೈನ್ ಮತ್ತು ಇದೆಲ್ಲ ಇರಬೇಕಾದ್ರೆ ಈ ಫ್ಯಾನ್ಸಿ ಮತ್ತು ಟಾಯ್ ಸ್ಟೋರು ಭಾಳ ರಿಸ್ಕಿ ಆದಂಥ ಬಿಸ್ನೆಸ್. ಅಂಥ ಒಂದು ರಿಸ್ಕಿ ಟೈಮ್ಸಲ್ಲಿ ಇವರು ಈ ಒಂದು ಇದಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಿದರೆ, ನಾವು ಊರವರೆಲ್ಲ ಸೇರಿ ಇದಕ್ಕೆ ಸಪೋರ್ಟ್ ಮಾಡಬೇಕು. ನಿಮ್ಮ ಸಂಸ್ಥೆ ಉತ್ತರೋತ್ತರ ಹಾಗೆ ಅಕ್ಷಯ್ ಹೇಳಿದರು ಹಾಗೆ ಸುಳ್ಯದಲ್ಲಿ ಒಂದು ಬ್ರ್ಯಾಂಡೆಡ್ ಶಾಪನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅನಂತ್ ಅವರು. ನನಗೆ ತಿಳಿದಂತೆ ನನ್ನ ಮತ್ತು ಅನಂತ್ ಅವರ ಒಂದು ಪರಿಚಯ ಸುಮಾರು ಒಂದು 10-15-20 ವರ್ಷಗಳಿಂದನೂ ಇದೆ. ಉದ್ಯಮ ಕ್ಷೇತ್ರದಲ್ಲಿ ಅಪಾರ ಅನುಭವ ಇರುವಂಥ ಅನಂತ್ ಅವರ ಹೋಮ್ ಟೌನಲ್ಲಿ ಒಂದು ಶಾಪನ್ನು ಓಪನ್ ಮಾಡ್ತಾ ಇರೋದು ಬಹಳ ಒಂದು ಒಳ್ಳೆಯ ಕೆಲಸ. ಯಾಕೆಂದರೆ ಇಲ್ಲಿ ಸುಳ್ಯದ ನಮ್ಮ ಯುವಕರಿಗೆ ಯುವತಿಯರಿಗೆ ಉದ್ಯೋಗದ ಅವಕಾಶಗಳು ಇನ್ನಷ್ಟು ಹೆಚ್ಚಬೇಕು. ಈ ಒಂದು ನಿಟ್ಟಿನಲ್ಲಿ ಒಂದಷ್ಟು ಉದ್ಯೋಗ ಅವಕಾಶ ಸಿಕ್ಕಿದ್ದೇ ಆದರೆ ಬಹುಶಃ ಅವರು ತಮ್ಮ ಊರಿಗೆ ಮಾಡುವಂಥ ಒಂದು ಉಪಕಾರ ಅಂತಲೇ ಹೇಳ್ಬೋದು. ಈ ಉದ್ಯಮದಲ್ಲಿ ಇನ್ನಷ್ಟು ಬೆಳವಣಿಗೆ ಆಗಬೇಕು. ಧನ್ಯ ಅವರು ಇದನ್ನು ಸ್ವತಂತ್ರವಾಗಿ ನಡೆಸುವಂಥ ಒಂದು ಶಕ್ತಿ ಅವರಿಗೆ ಬರಲಿ. ಅಂದರೆ ಅನಂತ್ ಅವರು ಬೇಡ ಅಂತಲ್ಲ, ಅಂದರೆ ಈ ಮಹಿಳಾ ಉದ್ಯಮಿಗಳ ಸಂಖ್ಯೆ ಜಾಸ್ತಿ ಆಗಲಿ, ಮತ್ತು ಒಂದಷ್ಟು ಮಹಿಳೆಯರಿಗೆ ಯುವತಿಯರಿಗೆ ಒಂದು ಅರ್ಥಪೂರ್ಣವಾದಂಥ ಒಂದು ಬದುಕನ್ನು ಕಟ್ಟಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ. ಮಹಿಳೆಯರ ಕೈ ಈಗ ಹೇಗೂ ಮೇಲಿದೆ. ಅದರಲ್ಲೂ ಎಲ್ಲೆಲ್ಲೋ ಉದ್ಯೋಗ ಹುಡುಕಿಕೊಂಡು ಹೋಗುವಂಥ ಒಂದು ಕೆಲವು ಕಷ್ಟಗಳು ಹಲವು ಸಂದರ್ಭಗಳು ಈಗ ನಡೀತಾ ಇವೆ. ಅಂಥದ್ರಲ್ಲಿ ಅವರು ಸ್ವ ಉದ್ಯೋಗ ಅಂತೇಳಿ ನನ್ನ ವೈಫಿಗೆ ಇದು ಮಾಡಿಕೊಟ್ಟಿದ್ದು ಅಂತ ತುಂಬ ಖುಷಿಯಲ್ಲಿ ಹೇಳ್ಕೊಂಡ್ರು ಅವರು. ಬಹುಶಃ ಧನ್ಯವರು ಅದನ್ನು ಸಾಕಾರಗೊಳಿಸ್ತಾರೆ. ಅವರು ತುಂಬ ಹುರುಪಲ್ಲಿದ್ದ, ಅವರ ಮುಖ ನೋಡುವಾಗಲೇ ಗೊತ್ತಾಗ್ತಾ ಇತ್ತು ತುಂಬ ಖುಷಿಯಲ್ಲಿದ್ದಾರೆ ಅಂತ. ಈ ಒಂದು ಸಿಟಿಯಲ್ಲಿ ಅಕ್ಷಯ್ ಅವರು ಹೇಳಿದಾಗೆ ನಾವು ಎಲ್ಲೆಲ್ಲೋ ಓಡ್ತೀವಿ, ಬ್ರ್ಯಾಂಡೆಡ್ ಐಟಮ್ ಬೇಕು ಅಂತ ಹೇಳುವಂಥದ್ದು. ಇಲ್ಲಿ ನೀವು ತಕ್ಕ ಮಟ್ಟಿಗೆ ಒಂದು ಮಾಡಿಕೊಟ್ಟಿದ್ದೀರಿ. ಇನ್ನು ಮುಂದೆ ಹಲವು ರೀತಿಯ ವ್ಯವಸ್ಥೆಗಳು ಅದೇ ರೀತಿಯಲ್ಲಿ ನಿಮ್ಮ
ಮುಂದಾಳತ್ವದಲ್ಲಿ ಬರಲಿ. ಇಂದು ಈ ಹೊಸ ನೂತನ ಮಳಿಗೆಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರ ಏನು ಮಾಲಕರಿಗೆ, ದಂಪತಿಗಳಿಗೆ ಅಭಿನಂದನೆಗಳು. ಒಳ್ಳೆ ಈ ಏನು ಇದು ಶಾಪು, ಈ ಗಿಫ್ಟ್ ಶಾಪ್ ಅಂದರೆ ಕೆಲವೊಂದು ಭಾವನೆಗಳನ್ನು ಇಟ್ಟುಕೊಂಡು ಗ್ರಾಹಕರು ಬರ್ತಾರೆ. ಅಂದರೆ ಅದು ಪ್ರೀತಿ ಇರ್ಬೋದು, ಭರವಸೆ ಇರ್ಬೋದು, ಅಥವಾ ಏನು ವಿಶ್ವಾಸ ಇರ್ಬೋದು. ಗಿಫ್ಟ್ ಅಂತ ಹೇಳಿದರೆ ನಾವು ಇನ್ನೊಬ್ಬರಿಗೆ ಕೊಡೋದು, ಆಗ ಇಂಥವ್ರಿಗೆ ಇಂಥದ್ದು ಕೊಡುವ ಅಂತ ಅಂದ್ಕೊಂಡು ನಾವು ಒಂದು ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವು ಬರ್ತೇವೆ. ಯಾವುದೇ ಗ್ರಾಹಕರು ಇಲ್ಲಿ ಬಂದರೆ ಅಂತ ಅವರ ಏನು ಮನಸ್ಸಿನ ಇಚ್ಛೆಗಳು ಏನಿದೆ ಅಂಥದ್ದು ಇಲ್ಲಿ ಸಿಗುವಂತಾಗಲಿ, ಅಥವಾ ಮುಂದಿನ ದಿನಗಳಲ್ಲಿ ಸಿಗುವಂತೆ ನೀವು ಮಾಡಲಿ. ಈಗ ಬಂದದಕ್ಕೆ ತಕ್ಕ ಮಟ್ಟಿಗೆ ಎಲ್ಲವೂ ಇದೆ ಇದರಲ್ಲಿ, ಪ್ರತಿಯೊಂದು ಇದೆ. ಏನು ಮಕ್ಕಳಿಂದ ಬಾಲ್ಯದಿಂದ ದೊಡ್ಡವರಿಗೆ ಬೇಕಾಗುವಂಥದ್ದೆಲ್ಲವೂ ಇದೆ ಇಲ್ಲಿ. ಹಾಗೆಯೇ ಭಾವನೆಗಳನ್ನು ಅರ್ಥ ಮಾಡಿಕೊಂಡು, ಗ್ರಾಹಕರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ಬೇಕಾದ ವಸ್ತುಗಳನ್ನು ಪೂರೈಕೆ ಮಾಡಿ ಈ ಮಳಿಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ. ಈ ನಮ್ಮ ವಿಶ್ವ ಕಾಂಪ್ಲೆಕ್ಸಲ್ಲಿ ಎಲ್ಲ ವಿವಿಧ ರೀತಿಯ ಮಳಿಗೆಗಳಿವೆ. ಆದರೆ ಈ ಫ್ಯಾನ್ಸಿ ಇತ್ತೀಚೆಗೆ ಶುರುವಾಯಿತು ಅಂತ ಹೇಳೋ ತುಂಬ ಖುಷಿಯಾಯಿತು. ಯಾಕೆ ಅಂತ ಹೇಳಿದ್ರೆ ಬಟ್ಟೆ ಅಂಗಡಿಗಳಿವೆ, ಫೋಟೋಶಾಪ್ ಇದೆ, ಆರೋಗ್ಯ ಒಬ್ಬ ವೈದ್ಯಾಧಿಕಾರಿ ಇದ್ದಾರೆ. ಹಾಗೆ ನೋಡ್ತಾ ಹೋದರೆ ಪ್ರತಿಯೊಂದು ಈ ಮಳಿಗೆಯಲ್ಲಿದೆ. ಇದರಲ್ಲಿ ಫ್ಯಾನ್ಸಿ ಮಹಿಳೆಯರಿಗೆ ಅತ್ಯುತ್ತಮವಾಗಿ ಸಿಗುವಂತಹ ಒಂದು ವಸ್ತುಗಳು ಇಲ್ಲಿದೆ. ಹಾಗಾಗಿ ಈ ಸಂಸ್ಥೆ ಉತ್ತರೋತ್ತರ ಬೆಳೆಯಲಿ, ನಿಮ್ಮ ಒಂದು ಕುಟುಂಬ ಸಂಸಾರ ಉತ್ತಮವಾಗಿ ಬೆಳೀಲಿ. ಇವತ್ತಿನ ಈ ಮಳಿಗೆ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲರಿಗೂ ಶುಭ ಹಾರೈಸ್ತೇನೆ. ಅನಂತರಾಜ್ ಮತ್ತು ಧನ್ಯಕ್ಕನಿಗೆ ಆಲ್ ದಿ ಬೆಸ್ಟ್ ಹೇಳ್ತೇನೆ. ನಾನು ಇವರಿಗೆ ವೆಲ್ಕಮ್ ಟು ವಿಶ್ವ ಕಾಂಪ್ಲೆಕ್ಸ್ ವರ್ತಕರ ಫ್ಯಾಮಿಲಿಗೆ ಅಂತೇಳಿ ಹೇಳ್ತೇನೆ. ಅಂಗಡಿ ಇನ್ನಷ್ಟು ಚೆಂದ ಬೆಳಿಲಿಕ್ಕೆ ಎಲ್ಲರೂ ಸಹಕಾರ ಕೊಡಿ. ಎಲ್ಲರೂ ನಿಮ್ಮ ನೆಂಟರಿಷ್ಟು ಬಂಧು ಬಳಗದವರಿಗೆ ಹೇಳಿ ನಮ್ಮಲ್ಲೇ ಬಿಸ್ನೆಸ್ ಮಾಡಿ. ಸುಳ್ಯದಲ್ಲಿ ಎಲ್ಲ ಸಿಗ್ತದೆ, ಆದಷ್ಟು ಏನು ಐಟಮ್ಸ್ ಯಾವುದು ಇಲ್ಲವೋ ಅವ್ರ ಹತ್ರ ಹೇಳಿ ಅವರು 2 ದಿವಸದಲ್ಲಿ ತರಿಸಿಕೊಡುವಂಥ ವ್ಯವಸ್ಥೆ ಸಹ ಅವರು ಮಾಡ್ತಾರೆ. ಯಾವುದಾದ್ರು ಬ್ರ್ಯಾಂಡ್ ನಿಮಗೆ ಪರ್ಟಿಕ್ಯುಲರ್ ಬ್ರ್ಯಾಂಡ್ ಇರ್ತದೆ, ಕೆಲವರು ಸುಮ್ಮನೆ ಹೋಗಿ ಟ್ರೈ ಮಾಡಲಿಕ್ಕೆ ರೆಡಿ ಇರೋದಿಲ್ಲ. ಅಂಥದ್ದೇ ಬ್ರ್ಯಾಂಡ್ಗಳನ್ನು ಇವರು ತರಿಸಿಕೊಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಸಹ ಹೇಳಿದರು. ಹಾಗೆ ನೀವು ಈ ಮಳಿಗೆಯನ್ನು ಉಪಯೋಗಿಸಿಕೊಳ್ಳಿ ಚೆನ್ನಾಗಿ. ಹಾಗೆ ನೀವು ಸಹ ಹಾಗೆ ಎಲ್ಲ ಕಸ್ಟಮರ್ಸಿಗೆ ಒಳ್ಳೆ ಹಂಬಲಲ್ಲಿ ಸರ್ವಿಸ್ ಕೊಡಿ. ಈ ಸಂಸ್ಥೆ ಅನಂತ ಮತ್ತು ಧನ್ಯ ಅವರು ತುಂಬ ಇಂಟ್ರೆಸ್ಟಲ್ಲಿ ಮಾಡ್ತಾ ಇದ್ದಾರೆ. ಅದು ಉತ್ತರೋತ್ತರ ಅಭಿವೃದ್ಧಿ ಕಾಣಲಿ ಅಂತ ಹಾರೈಸ್ತೇನೆ. ನನಗೆ ಅಣ್ಣ ಆಗಬೇಕು, ಅಣ್ಣ ಅತ್ತಿಗೆ. ಅವರಿಗೆ ಸುಳ್ಯಕ್ಕೆ ಬಂದು 2 ವರ್ಷ ಆಯಿತು. 2 ವರ್ಷದಿಂದ ಹುಡುಕ್ತಾ ಇದ್ದಾರೆ ಸುಳ್ಯದಲ್ಲಿ ಏನಾದರೂ ಒಂದು ಮಾಡಬೇಕು ಅಂತೇಳಿ. ಬಿಸ್ನೆಸ್ ಯಾವುದಾದ್ರೂ ಒಂದು ಸ್ಟಾರ್ಟ್ ಮಾಡಬೇಕು ನಾನು ಅಂತೇಳಿ. ಆದರೆ ಯಾವ ಫೀಲ್ಡಲ್ಲಿ ಹೋಗೋದು ಅಂತೇಳಿ ಅವರಿಗೆ ಅಷ್ಟು ಇದಾಗಲಿಲ್ಲ. ಮತ್ತು ಲಾಸ್ಟಿಗೆ ಈಗ ಫ್ಯಾನ್ಸಿ ಇದಕ್ಕೆ ಬಂದರು. ಮತ್ತು ಫ್ಯಾನ್ಸಿ ಕೂಡ ಹಾಗೆ, ಇದು ಬೇರೆ ಫ್ಯಾನ್ಸಿಯಲ್ಲಿ ಕೂಡ ನೋಡಿ, ಅಂದರೆ ಫ್ಯಾನ್ಸಿಗಳು ತುಂಬ ಇದೆ, ಬಟ್ ಅದರಲ್ಲಿ ಕೂಡ ಒಂದು ಕ್ವಾಲಿಟಿ ಅಂತ ಹೇಳುವಂಥದ್ದು ಬ್ರ್ಯಾಂಡೆಡ್, ಅದನ್ನು ನೋಡಿಕೊಂಡು ಅವರು ನಾನು ಆ ಥರದ್ದು ಒಳ್ಳೆಯ ಒಂದು ಐಟಮನ್ನು ಹಾಕಬೇಕು, ಕಸ್ಟಮರ್ಸಿಗೆ ಒಳ್ಳೆ ಸರ್ವಿಸ್ ಕೊಡಬೇಕು, ಬ್ರ್ಯಾಂಡೆಡ್ ಐಟಮನ್ನು ಕೊಡಬೇಕು ಅಂತ ಹೇಳಿ ಚೂಸ್ ಮಾಡಿದ್ದಾರೆ. ಈಗ ಒಳ್ಳೆ ಬಿಸ್ನೆಸ್ ಬರಲಿ, ಸಕ್ಸಸ್ ಆಗಲಿ ಅಂತ ಕೇಳ್ಕೊಳ್ತೀನಿ.